ತಂದೆ ತಾಯಂದ್ರೆ, ಯುವಕ ಸ್ನೇಹಿತರೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಇದೀಗ ತಾನೇ ಮೊಟಕು ಭಾಷಣವನ್ನ ನಮ್ಮ ಆತ್ಮೀಯ ಶಾಸಕರು ಸಹೋದರ ಸಂಬಂಧರಾಗಿರ್ತಕ್ಕಂಥ ಮಂಜಣ್ಣವರು ಏನ್ ಮಾತನಾಡಿದ್ದಾರೆ, ವೇದಿಕೆ ಮೇಲಿದ್ದಾರೆ. ವಿಧಾನ ಪರಿಷತ್ನ ಸದಸ್ಯರಾದ ಸೂರಜ್ ರೇವಣ್ಣವರೇ, ನಮ್ಮ ಮೈಸೂರಿನ ಮಾಜಿ ಮಂತ್ರಿಗಳು, KR ನಗರ ಕ್ಷೇತ್ರದ ಮಾಜಿ ಶಾಸಕರು, ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಸಾರಾ ಮಹೇಶ್ ಅವರೇ, ಮತ್ತೊಬ್ಬ ಮಾಜಿ ಶಾಸಕರು ನಮ್ಮ ಮೈಸೂರು ಜಿಲ್ಲಾ ಘಟಕದ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಅಶ್ವಿನ್ ಕುಮಾರ್ ಅವರೇ, ವಿಧಾನ ಪರಿಷತ್ತಿನ ಮತ್ತೊಬ್ಬ ಸದಸ್ಯರಾದಂಥ ಮಂಜೇಗೌಡ್ರೆ, ಸತೀಶ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಗ್ರಾಮದ ಮತ್ತು ಸುತ್ತಮುತ್ತಲ ನಮ್ಮ ಪಕ್ಷದ ಪ್ರಮುಖ ನಾಯಕರೇ. ಯಾಕಣ ಬಾರಣ ಇಲ್ಲಿ ಕಡೆ ಬಾರಣ ಇಲ್ಲ ಅವ್ರೇನೋ ಒಂದು ರಕ್ಷಣೆ ಮಾಡಕ್ ಬಿಡ್ತಾರೆ. ಬೇಜಾರು ಮಾಡ್ಕೋಬೇಡ ಬಾರಣ. ಹಾಗೂ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಇವತ್ತಿನ ದಿನ ಗ್ರಾಮದಲ್ಲಿ ವಿಶೇಷವಾಗಿ 3 ದೇವಸ್ಥಾನಗಳನ್ನು, ಲಕ್ಷ್ಮೀದೇವಿ, ಮಾರಮ್ಮ ತಾಯಿ ಹಾಗೂ ಗ್ರಾಮ ದೇವತೆಯ 3 ದೇವಸ್ಥಾನಗಳನ್ನು ಇವತ್ತು ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮ ನಾಳೆ ಇದೆ. ನಾಳೆ ದಿನ ನಾನು ಮತ್ತು ನಮ್ಮ ಮುಖಂಡರುಗಳೆಲ್ಲ ಬಿಜಾಪುರದಲ್ಲಿ ದೇವೇಗೌಡರ ಒಂದು ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದ ಬೃಹತ್ ಸಭೆ, ಮೊನ್ನೆ ನೀವು ಹಾಸನದಲ್ಲಿ ಏನು ಮಾಡಿದಿರಿ ಅದೇ ರೀತಿಯಲ್ಲಿ ಬಿಜಾಪುರದಲ್ಲೂ ಇವತ್ತು ಒಂದು ಸಭೆ ನಾಳೆ ನಿಗದಿಯಾಗಿದೆ. ಆ ಹಿನ್ನೆಲೆಯಲ್ಲಿ ನಿಮ್ಮ ಗ್ರಾಮಕ್ಕೆ ನಾನು ನಾಳೆ ಬರಬೇಕಾದವನು ಇವತ್ತೇ ಬಂದಿದ್ದೇನೆ. ಇವತ್ತೇ ಬಂದರೂ ಸಹ ಗ್ರಾಮದ ನಮ್ಮ ಹಿರಿಯರು, ತಾಯಂದರು, ಯುವಕ ಸ್ನೇಹಿತರು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ನಮಗೇನು ಸ್ವಾಗತ ಕೋರಿರೋದಷ್ಟೇ ಅಲ್ಲ, ನಿಮ್ಮ ಆಶೀರ್ವಾದ ಮಾಡಿದ್ದೀರಿ. ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಂತ ವಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೀನಿ. ಇದು ಒಂದು ಧಾರ್ಮಿಕ ಕಾರ್ಯಕ್ರಮ. ಮಂಜಣ್ಣವ್ರು ಹೇಳಿದ್ರು, ದೇವಸ್ಥಾನ ಕಟ್ಟೋದು ಮುಖ್ಯ ಅಲ್ಲ, ಕಟ್ಟಿದ ನಂತರ ಅದನ್ನು ತುಂಬ ಅಚ್ಚುಕಟ್ಟಾಗಿ ನೋಡ್ಕೋಬೇಕು, ದೇವರ ಮೇಲೆ ಒಂದು ಭಯಭಕ್ತಿ ಇರಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ನಾನು ಒಂದು ವೈಯಕ್ತಿಕವಾಗಿ ನನಗಾದಂಥ ಅನುಭವ, ನಾವೆಲ್ಲ ಸಣ್ಣ ಮಕ್ಕಳಿದ್ದು 4 ವರ್ಷ 5 ವರ್ಷದ ಮಕ್ಕಳಿದ್ದಾಗ ನಮ್ಮ ಅಜ್ಜಿ ಹರದನಹಳ್ಳಿನಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ದೀಪಕ್ಕೆ ಎಣ್ಣೆ ತೆಗೆದುಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಅಚ್ಚುಕಟ್ಟು ಮಾಡಿ ಪ್ರತಿನಿತ್ಯ ಎಣ್ಣೆ ಹಾಕಿ ದೀಪ ಹಚ್ಬಿಟ್ಟು ಬರ್ತಕ್ಕಂಥ ದಿನ ನೋಡಿದ್ದೀನಿ. ಆದರೆ ಇವತ್ತು ಆ ಪರಿಸ್ಥಿತಿಗಳು ನಮ್ಮಲ್ಲಿ ಹಳ್ಳಿಗಳಲ್ಲಿ ಕಡಿಮೆ ಆಗ್ತಾಯಿದೆ. ಆ ಸಂದರ್ಭದಲ್ಲಿ ಅವತ್ತಿನ ದಿನಗಳಲ್ಲಿ ವಿದ್ಯುತ್ ಶಕ್ತಿ ಇಲ್ಲ, ಹಳ್ಳಿಗಳಲ್ಲಿ ರಸ್ತೆಗಳಿಲ್ಲ, ಕುಡಿಯೋ ನೀರಿಲ್ಲ. ಒಂದು ಕಡೆ ಒಂದು ಕೆರೆ ಇದ್ದರೆ, ಸದ್ಯ ಬಾವಿ ಇದ್ದರೆ ಬಾವಿ ನೀರು ಯೂಸ್ ಮಾಡೋರು, ಉಪಯೋಗ ಮಾಡೋರು. ಕೆರೆ ಇದ್ದರೆ ಒಂದು ಕಡೆ ದನ ತೊಳಿತಾ ಇರೋರು, ಇನ್ನೊಂದು ಕಡೆ ಬಟ್ಟೆ ಒಗಿತಾ ಇರೋರು. ಇಂಥ ಒಂದು ಪರಿಸ್ಥಿತಿನಲ್ಲಿ ಅದೇ ನೀರನ್ನು ಮನೆಗೆ ತಗೊಂಡೋಗಿ ಒಂದು ದೊಡ್ಡ ಕಾರ್ ಮೂಲೆಯಲ್ಲಿ ದೊಡ್ಡ ಒಂದು ನೀರನ್ನ ಶೇಖರಣೆ ಮಾಡೋಕ್ಕೆ ಒಂದು ಇಟ್ಟಿರೋರು. ಅದಕ್ಕೊಂದು ಹಳೆ ಪಂಚ ಉಪಯೋಗ ಮಾಡಿರೋದು, ಅದನ್ನು ಸುತ್ತಬಿಟ್ಟು ಅದರಲ್ಲಿ ನೀರನ್ನ ಹಾಕ್ಬಿಟ್ಟು ಅದು ಫಿಲ್ಟ್ರ್ ಮಾಡೋರಿ. ಆಗ ಯಾವ ಕಾಯಿಲೆನೂ ಗೊತ್ತಿರಲಿಲ್ಲ. ಈಗ ಇದೆಂಥದ್ದು ಇಲ್ಲಿ ಇಟ್ಟವರಲ್ಲ, ಈ ನೀರು ಕುಡಿದ್ರೂ ಇವತ್ತು ಕಾಯಿಲೆ. ಅವತ್ತಿನ ದಿನಕ್ಕೂ ಇವತ್ತಿಗೂ ಏನಿದೆ ನೋಡಿ. ಒಂದು ಕಡೆ ದೇಶ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ, ಭಾಳ ದಾಪುಗಾಲ ಆಗ್ತಾಯಿದ್ದೇವೆ. ನಮಗೆ ಹಳ್ಳಿನಲ್ಲಿ ಬಂದಾಗ ನಮ್ಮ ಹಳ್ಳಿಯ ಜನರ ಬದುಕು ನೋಡಿದಾಗ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವಾಗುತ್ತೆ. ಇವತ್ತು ದೆಹಲಿನಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಮಂತ್ರಿಯಾಗಿ 2 ಇಲಾಖೆ ನಿರ್ವಹಣೆ ಮಾಡ್ತಾ ಇದ್ದೇನೆ. ಅಲ್ಲಿ ಇವತ್ತು ನಾವು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ವಿಶ್ವಕ್ಕೆ ಸರಿಸಾಟಿಯಾಗಿ ನಾವು ಹೋಗ್ತಾ ಇದ್ದೇವೆ. ಇವತ್ತು ಆಟೋಮೊಬೈಲ್ ಇಂಡಸ್ಟ್ರಿ ಪ್ರಮುಖವಾಗಿ ಈಗ ನಮ್ಮ ಹಳ್ಳಿಗಳಿರ್ಬೋದು, ಇಡೀ ದೇಶದಲ್ಲಿ ಯಾವುದೇ ರೀತಿಯ ಕೆಟ್ಟ ಗಾಳಿ ಕುಡಿಬಾರದು ಅಂತ ಹೇಳಿ ಎಲೆಕ್ಟ್ರಿಕ್ ವೆಹಿಕಲ್ನ ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆಲ್ಲ ರೀತಿ ಉತ್ತೇಜನ ಕೊಟ್ಟು ಇವತ್ತು ಬಹುಶಃ ನಮ್ಮ ದೇಶದಲ್ಲಿ ತಯಾರಾಗ್ತಿರ್ತಕ್ಕಂಥ ಕಾರುಗಳು 30% ವಿದೇಶಕ್ಕೆ ಇವತ್ತು ರಫ್ತು ಮಾಡ್ತಾ ಇದ್ದೇವೆ.
ಅಲ್ಲಿಯ ಶ್ರೀಮಂತಿಕೆ ನೋಡಿದಾಗ ಇಲ್ಲಿ ನಮ್ಮ ಜನರ ಬದುಕು ಭೂಮಿ, ನಿಮ್ಮ ಪ್ರತಿ ಕ್ಷಣ ಯಾವ ರೀತಿ ನೋವಿನಲ್ಲಿ ಬದುಕ್ತೀರಿ ಅಂತಕ್ಕಂಥದ್ದು ನಾನು ನೋಡ್ತಾ ಇದ್ದೀನಿ. ಇವತ್ತು ದೇಶ ಪ್ರಪಂಚದಲ್ಲಿ ಆರ್ಥಿಕವಾಗಿ ಸದೃಢವಾಗಿ ನಾವೇನು ಬೆಳೀತಕ್ಕಂಥ ನಿಟ್ಟಿನಲ್ಲಿ 3ನೇ ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇಶದಲ್ಲಿ. ಆದರೆ 3ನೇ ಸ್ಥಾನಕ್ಕೆ ಹೋಗ್ತಕ್ಕಂಥ ಈ ದೇಶದಲ್ಲಿ ಒಂದು ತಾರತಮ್ಯ ಅಂತಕ್ಕಂಥದ್ದು ಈಗಲೂ ಕಾಣ್ತೇವೆ ನಾವು. ಒಂದು ಕಡೆ ಉದ್ಯೋಗ ಸಮಸ್ಯೆ, ನಾವು ಭಾಷಣ ಮಾಡ್ತೀವಿ, ನಾವು ಇಷ್ಟೆಲ್ಲ ಇವರಿಗೆ ಆಟೋಮೊಬೈಲ್ ಇಂಡಸ್ಟ್ರಿಗೆ ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ ಉತ್ತೇಜನ ಕೊಡೋದ್ರಿಂದ ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತೇಳಿ. ಮೊನ್ನೆ ನೀವೆಲ್ಲ ನೋಡಿದ್ರಿ, ಧಾರವಾಡದಲ್ಲಿ ಬಹುಶಃ ಒಂದು 5-6 ಸಾವಿರ ಜನ ಯುವಕರು ದೊಡ್ಡ ಪ್ರತಿಭಟನೆ ಮಾಡಿ ವಿಧಾನಸೌಧಕ್ಕೆ ನುಗ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆ ಕೊಟ್ಟರು. ರಾಜ್ಯದಲ್ಲಿ ಸುಮಾರು 76,000 ಶಿಕ್ಷಕರ ನೇಮಕಾತಿ ಮಾಡಲಿಲ್ಲ. ಶಾಲೆಗಳಲ್ಲಿ ಕೊರತೆ ಇರ್ತಕ್ಕಂಥದ್ದು 76,000 ಶಿಕ್ಷಕರು. ಇವತ್ತವರೆಗೆ ಈ ಒಂದು 3 ವರ್ಷದಲ್ಲಿ ಒಂದು ಕೆಲಸ ಕೊಡ್ತಕ್ಕಂಥ ಕೆಲಸ ಮಾಡಲಿಲ್ಲ ಈ ಸರ್ಕಾರದಲ್ಲಿ. ಇವತ್ತು ಉದ್ಯೋಗ ಇಲ್ಲದೆ ಹಲವಾರು ಕುಟುಂಬದ ಯುವಕರು ಪ್ರತಿನಿತ್ಯ ನಮ್ಮಂಥವ್ರ ಮನೆ ಬಾಗಿಲಿಗೆ ಅಲಿಯೋದು ನೋಡಿದಾಗ ತುಂಬ ಮನಸ್ಸಿಗೆ ನೋವಾಗುತ್ತೆ. ಈ ಪರಿಸ್ಥಿತಿಯಲ್ಲಿ ಇದ್ದೇವೆ. ಇವತ್ತು ನಮ್ಮ ರಾಜ್ಯ ಆರ್ಥಿಕವಾಗಿ ನಾವು ತುಂಬ ಚೆನ್ನಾಗಿದ್ದೀವಿ. ನೀವು ಕಟ್ಟತಕ್ಕಂಥ ನಿಮ್ಮ ತೆರಿಗೆ ಹಣ ರಾಜ್ಯದ ಖಜಾನೆ ತುಂಬಿಸ್ತೀರಿ, ಇಡೀ ರಾಜ್ಯದ 6.5 ಕೋಟಿ ಜನ. ಆದರೆ ಆ ದುಡ್ಡನ್ನು ಅನುಪಯುಕ್ತವಾದಂಥ ಕೆಲಸಗಳಿಗೆ ಉಪಯೋಗ ಮಾಡಿಕೊಂಡು ಹಣದ ಒಂದು ದುಂದುಗಾರಿಕೆ ಆಗ್ತಕ್ಕಂಥದ್ದು ಯಾವ್ಯಾವ ರೀತಿಯಲ್ಲಿ ಇವತ್ತು ಭಯಭಕ್ತಿ ಇಲ್ಲದೆ ಲೂಟಿ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೇನು ನಿರೀಕ್ಷೆ ಇಟ್ಟಿದ್ದೇವೆ, ನೀವೇನು ನಿರೀಕ್ಷೆ ಇಟ್ಟಿದ್ದೀರಿ, ಆ ನಿಟ್ಟಿನಲ್ಲಿ ಕೆಲಸಗಳು ಆಗ್ತಾಯಿಲ್ಲ. ವರ್ಗಾವಣೆ ದಂಧೆ ಒಂದು ರೀತಿ, ಹಲವಾರು ರೀತಿಯಲ್ಲಿ ಈ ಸರ್ಕಾರದ ಅಕ್ರಮಗಳು. ಒಂದು ಅವ್ರು ಹೇಳ್ತಾರೆ 5 ಗ್ಯಾರಂಟಿ ಕೊಟ್ಟಿದ್ದೇವೆ ನಮ್ಮ ಕರ್ನಾಟಕದಲ್ಲಿ ಮಾದರಿ ಅಂತ ಹೇಳಿ. ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ತಾಯಂದಿರು ಇಲ್ಲಿ ಕೂತಿದ್ದೀರಿ. ಇಲ್ಲಿ ಪ್ರಶ್ನೆ, ಆ 2,000 ರೂಪಾಯಿನ ನಿಮಗೇನು ಕೊಡ್ತಾ ಇದ್ದಾರೆ, ಅದು ನಿಮ್ಮ ಮೇಲೆ ಸಾಲ ಒರೆಸಿ ಕೊಡ್ತಾವ್ರೆ. ಇದನ್ನು ಮುಂದಕ್ಕೆ ನೀವೇ ತೀರಿಸಬೇಕು. ಈ ರಾಜ್ಯದ 6.5 ಕೋಟಿ ಜನವೇ ತೀರಿಸಬೇಕು. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅವರೇನು ಮನೆಯಿಂದ ತಂದು ಕೊಡ್ತಾ ಇಲ್ಲ. ಈಗ ಏನಾಗಿದೆ, ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತಕ್ಕಂಥ ಒಂದೇ ಕಾರಣದಿಂದ ಸರ್ಕಾರದಲ್ಲಿರ್ತಕ್ಕಂಥ ನಿಮ್ಮ ತೆರಿಗೆ ಹಣನ ಬೇಕಾಬಿಟ್ಟು ಇವತ್ತು ಅದನ್ನು ಖರ್ಚು ಮಾಡ್ತಕ್ಕಂಥದ್ರ ಮುಖಾಂತರ ಯಾವುದೇ ಅಭಿವೃದ್ಧಿಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ದಯವಿಟ್ಟು ತಾವಿದನ್ನು ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು. ಈಗ ನಿಮ್ಮ ಕುಟುಂಬದಲ್ಲಿ ಒಂದು ಮಗು ಜನ್ಮ ತಾಳದ ಮೇಲೆ ಆ ಮಗುಗೆ ಶಿಕ್ಷಣ ಕೊಡಬೇಕು ಅಂತ ಹೊರಟು ಏನಾದರೂ ಇಂಜಿನಿಯರಿಂಗೋ ಮೆಡಿಕಲ್ಲೋ ಓದಿಸ್ಬೇಕು ಅಂದರೆ 1.5 ಕೋಟಿ ಖರ್ಚು ಮಾಡಬೇಕು. ಎಲ್ಲಿಂದ ತರ್ತೀರಿ ದುಡ್ಡ 1.5 ಕೋಟಿ? ಇವತ್ತು ಇಂಥ ಒಂದು ಕಾರ್ಯಕ್ರಮಗಳ ಮುಖಾಂತರ ನಿಮಗೆ ತಾತ್ಕಾಲಿಕವಾದಂಥ ಒಂದು ಖುಷಿ ಕೊಡ್ತಕ್ಕಂಥದ್ದೇನಿದೆ, ಮುಂದೆ ದೇಶ ಏನಾಗುತ್ತೆ ಅನ್ನೋದು ಯೋಚನೆ ಮಾಡಬೇಕು. ಇವತ್ತೇನಾಗಿದೆ, ಇಡೀ ದೇಶದಲ್ಲಿ ಯಾವುದೇ ಒಂದು ಚುನಾವಣೆ ಆದರೆ ಯಾವುದೇ ಒಂದು ರಾಜ್ಯದಲ್ಲಿ ಈಗ ಪ್ರಾರಂಭ ಆಗಿಬಿಟ್ಟಿದೆ. 5,000 ಕೊಡ್ತೀವಿ, ನೀವು ನಮ್ಗೆ ಆಯ್ಕೆ ಮಾಡಿದ್ರೆ 10,000 ಕೊಡ್ತೀವಿ ಒಂದು ನೀವು ಕುಟುಂಬಕ್ಕೊಬ್ಬರಿಗೆ. ಈ ರೀತಿಯ ಅವ್ರ ಹೇಳಿಕೆಗಳಿದೆಯಲ್ಲ, ಅದು ಭಾಳ ದಿವಸ ನಡೆಯೋದಿಲ್ಲ. ಅದು ದೇಶ ಬರ್ಬಾದಾಗೋಯ್ತದೆ. ಆ ಹಿನ್ನೆಲೆಯಲ್ಲಿ ಒಂದು ನಿಮಗೆ ಮುಂದಿನ ದಿನಗಳು ಎಚ್ಚರಿಕೆಯಿಂದ ತೀರ್ಮಾನ ತಗೊಳ್ಳಿ. ನಿಮ್ಮ ಒಂದು ಬದುಕನ್ನು ಸ್ವಾಭಿಮಾನದಿಂದ ಬದುಕ್ತಕ್ಕಂಥದ್ದಕ್ಕೆ ಏನು ಕಾರ್ಯಕ್ರಮಗಳನ್ನು ಕೊಡ್ತಾರೆ ಅದನ್ನೆಲ್ಲ ಯೋಚನೆ ಮಾಡಿ ತೀರ್ಮಾನಕ್ಕೆ ಬನ್ನಿ. ಇನ್ನೊಂದು, ನಾನು ಈ ದೇವಸ್ಥಾನದ ಉದ್ಘಾಟನೆಗೆ ಏನು ಮಾಡಿದ್ದೀರಿ, ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ. ನಮ್ಮ ಹಾಸನ ಜಿಲ್ಲೆ ಜನತೆಗೆ, ಈ ಒಂದು ಮಾಧ್ಯಮದ ಸ್ನೇಹಿತರು ಸಹ ಇಲ್ಲೇ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಕುಟುಂಬಗಳಲ್ಲಿ ಕಲಹಗಳಾಗ್ತಾಯಿದೆ, ಹಲವಾರು ರೀತಿಯಲ್ಲಿ ಗಂಡ ಹೆಂಡತಿಯವ್ರ ಮಧ್ಯೆ ನಡೆಯತಕ್ಕಂಥ ಹಲವಾರು ರೀತಿಯ ಒಂದು ಕಲಹಗಳಿಂದ ಜೀವ ಕಳ್ಕೊಳ್ತಕ್ಕಂಥದ್ದು, ಜನ್ಮ ಕೊಟ್ಟಂಥ ತಂದೆ ಮಗನ್ನೇ ಕೊಲ್ತಕ್ಕಂಥದ್ದು, ಇಲ್ಲ ಮಗನೇ ತಂದೆ ಕೊಲ್ತಕ್ಕಂಥದ್ದು, ಈ ರೀತಿಯ ವಾತಾವರಣಗಳು ಪ್ರತಿದಿನ ಬೆಳಗ್ಗೆ ನಮ್ಮ ಟಿ ವಿ ಚಾನಲ್ ಹಾಕೋರು ಒಂದು ಅರ್ಧ ಗಂಟೆ ಅದೇ ಕಾರ್ಯಕ್ರಮ ತೋರಿಸ್ತಾರೆ. ಇದು ನೋಡಿದಾಗ ನಮಗೇನು ಅನ್ನಿಸ್ತದೆ, ನಮಗೆ ಈ ಪ್ರಗತಿ ಬೇಕಿತ್ತ ಅನ್ನಿಸ್ತದೆ ನನಗೇನೆ. ನಾವೇನು ಚಿಕ್ಕ ವಯಸ್ಸು, ಈಗ ನಮ್ಮ ಮಕ್ಕಳಿಗೆ ಗೊತ್ತಾಗಲ್ಲ ಅದು. ಇಲ್ಲಿರ್ತಕ್ಕಂಥ ಕೆಲವರು ಹೊಸಬರು 20 ವರ್ಷದವರಿಗೆ 10 ವರ್ಷದವರಿಗೆ ಗೊತ್ತಾಗಲ್ಲ.
ನಾವುಗಳು ಸಹ ಚಿಕ್ಕ ವಯಸ್ಸಿನಲ್ಲಿ ಬಹುಶಃ ಇಲ್ಲಿ ಹಲವಾರು ಜನ ಹಿರಿಯರಿದ್ದೀರಿ. ಅವತ್ತಿನ ಬದುಕಲ್ಲಿ ಯಾವುದೇ ರೀತಿಯ ಮೂಲ ಸೌಕರ್ಯಗಳಿಲ್ಲದೇ ಇದ್ದರು, ನೆಮ್ಮದಿಯಿಂದ ಬದುಕ್ತಾ ಇದ್ರಿ. ವಿದ್ಯುತ್ ಶಕ್ತಿ ಇರ್ತಿರಲಿಲ್ಲ. 6 ಗಂಟೆಗೆ ಬಂದು ನೀವು ಸಾಯಂಕಾಲ ಅಡುಗೆ ಎಲ್ಲ ರೆಡಿ ಮಾಡಿದ ತಕ್ಷಣ ಊಟ ಮಾಡಿ 6:30 7 ಗಂಟೆಗೆ ಮಲಗಾಯಿತು. ಯಾವ ಹಳ್ಳಿ ಒಳಗೂ ಕಳ್ತನ ಇರಲಿಲ್ಲ, ಡೋರೇ ಇರ್ತಿರಲಿಲ್ಲ ಹಲವಾರು ಮನೆಗಳಿಗೆ. ಅದನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ಇವತ್ತು ಎಲ್ಲಿಗೆ ಬಂದಿದ್ದೀವಿ? ಕಳ್ತನಗಳು, ದರೋಡೆಗಳು ಇದೆಲ್ಲ ಯಾವ ರೀತಿ ನಡೀತಾ ಇದೆ ನೋಡ್ತಾ ಇದ್ದೀರಿ. ಅದರಿಂದ ಅದ್ರ ಜೊತೆಗೆ ಕುಟುಂಬದಲ್ಲಿ ಒಂದು ಬಾಂಧವ್ಯ ಇರಬೇಕಲ್ಲ. ನಾವಾಗೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವ. ಬಹುಶಃ ದೊಡ್ಡರು ನೀವೆಲ್ಲ ಇದ್ದೀರಿ, ಆಗೆಲ್ಲ ನೆಲದಲ್ಲೇ ಕೂತ್ಕೊಂಡು ಊಟ ಮಾಡ್ತಾ ಇದ್ದಂಥ ಕಾಲ. ಆ ಗಂಗಳದಲ್ಲಿ ಮುದ್ದೆ ಸಾರು ಕೊಡೋರು, ಕೂತ್ಕೊಂಡು ಎಲ್ಲ ಕೂತಿರುವ ಮುಂದ್ಗಡೆ ಒಂದು ನಾಯಿ ಕೂತಿರೋದು, ಅದಕ್ಕೊಂದು ಕುಕ್ಕ ಎಸ್ಬಿಟ್ಟು ಆಮೇಲೆ ನೀವು ಊಟ ಮಾಡ್ತಾಯಿದ್ದೀರಿ. ಅಂಥ ಕಾಲ ಇತ್ತು. ಇವತ್ತು ಪರಿಸ್ಥಿತಿ ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಾನು ನಿಮಗೆ ಕೈ ಜೋಡಿಸಿ ಮನವಿ ಮಾಡೋದು, ನಿಮ್ಮ ಕುಟುಂಬಗಳಲ್ಲಿ ಮೊದಲು ನೆಮ್ಮದಿ ಇರಬೇಕು. ಯಾವುದೇ ಸಮಸ್ಯೆಗಳು ಬಂದರೂ ಆ ಪರಿಹಾರ ನೀವೇ ಹುಡುಕಬೇಕು. ಯಾವುದೇ ಕಾರಣಕ್ಕೂ ಮಾನಸಿಕವಾಗಿ ಒಂದು ರೀತಿ ಚಂಚಲ ಮನಸ್ಸಿನಿಂದ ನಿಮ್ಮ ಕುಟುಂಬಗಳು ಕಲಹಕ್ಕೊಳಗಾಗಿ ಸಾವು ನೋವುಗಳಾಗ್ತಕ್ಕಂಥದ್ದೇನಿದೆ, ಆಗ ಅಂಥ ಸಂದರ್ಭದಲ್ಲಿ ಕಣ್ಣಲ್ಲಿ ನೀರಾಗ್ತಕ್ಕಂಥ ಒಂದು ಪರಿಸ್ಥಿತಿ. ನೆನ್ನೆ ಶಿವಮೊಗ್ಗದಲ್ಲಿ ನೋಡಿದ್ರಿ, ಯಾವುದೋ ಟ್ಯೂಷನ್ಗೆ ಹೋದಂಥ ಹುಡುಗನಿಗೆ 4-5 ಹುಡುಗರು ಸೇರಿ ಹೊಡೆದು ಆ ಹುಡುಗ ಸತ್ತಿದ್ದಾನೆ. ಆ ಕುಟುಂಬದ ಪರಿಸ್ಥಿತಿ ನೋಡಬೇಕು. ಈ ರೀತಿಯ ವಾತಾವರಣ ದಯವಿಟ್ಟು ಇರಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ದಯವಿಟ್ಟು ಎಲ್ಲ ಯೋಚನೆ ಮಾಡಿ. ದೇವ್ರನ್ನ ನಂಬ್ತೀವಿ. ದೇವಸ್ಥಾನಗಳಿಗೆ ಇತ್ತೀಚೆಗೆ ನೋಡಿದ್ರೆ 2 ಮೈಲು 3 ಮೈಲಿ ಕ್ಯೂ ನಿಂತ್ಕೊತೀವಿ ಹೋಗಿ ದೇವ್ರ ದರ್ಶನ ಪಡಿಬೇಕು ಅಂತ. ದೇವ್ರ ಹತ್ರ ಕೇಳ್ಕೊತೀವಿ ಒಳ್ಳೇದು ಮಾಡಪ್ಪ ಅಂತೇಳಿ. ಆದರೆ ನಾವು ನಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಯಾವ ಥರ ಇವತ್ತು ಸಮಾಜ ಹೋಗ್ತಿದೆ, ಆರ್ಥಿಕವಾಗಿ ನಮ್ಮ ದೇಶ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದರು, ಇವತ್ತು ನಮ್ಮಲ್ಲಿರ್ತಕ್ಕಂಥ ನಮ್ಮ ಹಿಂದಿನ ಸಂಸ್ಕೃತಿ, ನಮ್ಮ ಹಿರಿಯರು ಏನು ಬಾಳಿ ಬದುಕಿರ್ತಕ್ಕಂಥ ಹಳ್ಳಿಗಳಿರ್ಬೋದು, ನಗರ ಪ್ರದೇಶ ಇರ್ಬೋದು, ಯಾವೊಂದು ದಿಕ್ಕಿನಲ್ಲಿ ನಾವು ಹೋಗ್ತಾ ಇದ್ದೇವೆ ಯೋಚನೆ ಮಾಡಿ. ನಮ್ಮ ಯುವಕರಿಗೆ ವಿಶೇಷವಾಗಿ ಮನವಿ ಮಾಡ್ತೇನೆ, ದಯವಿಟ್ಟು ದಾರಿ ತಪ್ಪತಕ್ಕಂಥದ್ದಕ್ಕೆ ಹೋಗ್ಬಿಡಿ. ದೇವ್ರ ಮೇಲೆ ಭಯಭಕ್ತಿ ಇರಲಿ, ದೇವರು ಕಾಪಾಡ್ತಾನೆ. ಯಾವುದೇ ಕಾರಣಕ್ಕೂ ಕುಟುಂಬಗಳಲ್ಲಿ ಕಲೆಗಳ ಮುಖಾಂತರ ಕುಟುಂಬಗಳ ಬೀದಿಗೆ ಬರಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕವಾಗಿ ನಿಮಗೆ ಮನವಿ ಏನು ಮಾಡ್ತೇನೆ. ಆ ಭಗವಂತ ನಿಮಗೆಲ್ಲ ಒಳ್ಳೇದು ಮಾಡಲಿ. ರಾಜಕೀಯವಾಗಿ ನನಗೇನು ಮಾತಾಡೋದಿಲ್ಲ. ಹಾಸನ ಜಿಲ್ಲೆ ಜನ ಬುದ್ಧಿವಂತರಿದ್ದೀರಿ, ನಿಮಗೆ ನಾನೇನು ಹೇಳ್ಕೊಡ್ಬೇಕಾಗಿಲ್ಲ. ನೀವು ಯಾರನ್ನು ಆಯ್ಕೆ ಮಾಡಬೇಕು, ಯಾವ ರೀತಿ ಇವತ್ತು ರಾಜಕೀಯವಾಗಿ ಬೆಳೆಸಿದ್ದೀರಿ ನೋಡಿದ್ದೀನಿ. ಅದರಿಂದ ಮುಂದಿನ ದಿನಗಳು ನಿಮ್ಮ ಆಶೀರ್ವಾದ ಈ ಬಾರಿ 7 ಸ್ಥಾನಗಳನ್ನು ಗೆಲ್ಲಿಸಿ ನನಗೆ ಕೂಡ ಕೊಡಿ. ನಾನು ಇವತ್ತು 5ನೇ ಬಾರಿ ಬದುಕಿರೋನು, 5ನೇ ಬಾರಿ ಬದುಕಿದ್ದೀನಿ. ಭಗವಂತ ಜೀವ ಕೊಟ್ಟಿರೋದು ನನಗೆ. ನಿಮ್ಮ ಮುಂದೆ ಬಂದು ಈ ರೀತಿ ಮಾತಾಡೋ ಪರಿಸ್ಥಿತಿ ನನಗಿರಲಿಲ್ಲ. ಆದರೆ ಇವತ್ತು ನಾನು ಇನ್ನೂ ನಿಮ್ಮ ಮುಂದೆ ಮಾತಾಡ್ತಕ್ಕಂಥ ಶಕ್ತಿ ಭಗವಂತ ಕೊಟ್ಟಿದ್ದಾನೆ ಅಂದರೆ, ನಿಮ್ಮಂಥ ಮುಗ್ಧ ಜನ ನೀನು ಚೆನ್ನಾಗಿರ್ಬೇಕಪ್ಪ, ನಮ್ಮ ಆಯಸ್ಸು ನಿನಗೆ ಕೊಡಲಿ ಭಗವಂತ ಅಂತ ಹಲವಾರು ಕಡೆ ಏನು ಕೇಳ್ತೀರಿ. ನಿಮ್ಮ ಪ್ರೀತಿ ವಿಶ್ವಾಸದಲ್ಲಿ ನಾನು ಬದುಕಿದ್ದೀನಿ. ನನ್ನ ಬದುಕಿರ್ತಕ್ಕಂಥದ್ದು ಈ ನಾಡಿನ 6.5 ಕೋಟಿ ಜನತೆಗೆ ನನ್ನದೇ ಆದಂಥ ಒಂದು ಕನಸು ಇಟ್ಕೊಂಡಿದ್ದೇನೆ. ನೀವು ಬೆಳೆಸಂಥ ಸನ್ಮಾನ್ಯ ದೇವೇಗೌಡರು ಭಾಳ ದಿವಸ ಅವರು ಅಧಿಕಾರದಲ್ಲಿ ಇರಲಿಲ್ಲ. ಅವರೇನಾದರೂ ಅಧಿಕಾರದಲ್ಲಿ ಒಂದು 5 ವರ್ಷದ ಸರ್ಕಾರ ಮಾಡಿದರೆ ನಮ್ಮ ರಾಜ್ಯದ ಪರಿಸ್ಥಿತಿನೇ ಚಿತ್ರಣನೇ ಬೇರೆ ಮಾಡಿದರು. ಅವರೂ ಸಹ ಕೆಲವು ತಿಂಗಳು ಅಧಿಕಾರ ಏನು ನಡೆಸಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನನಗೆ ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗಬೇಕು. ಅದಕ್ಕೋಸ್ಕರವಾಗಿ ನನ್ನ ಆರೋಗ್ಯದ ಸಮಸ್ಯೆಗಳು ಏನೇ ಇದ್ದರೂ ಭಗವಂತ ನಾನು ಕಾಪಾಡ್ತಾನೆ ಅಂತಲೇ ಈ ನೋಡಿ, ನೆನ್ನೆ ಡೆಲ್ಲಿಯಿಂದ ಬಂದು ಬೆಳಗ್ಗೆ 7 ಗಂಟೆಗೆ ಹೊರಟು ಗುಂಡ್ಲುಪೇಟೆಯಲ್ಲಿ ಒಂದು ಕಾರ್ಯಕ್ರಮ, ಗುಂಡ್ಲುಪೇಟೆ ಕಾರ್ಯಕ್ರಮ ಮುಗಿಸಿ ನಮ್ಮ ಮಹೇಶ್ ಅಣ್ಣಂದೊಂದು ಕಾರ್ಯಕ್ರಮ ಸಾಲಿಗ್ರಾಮದಲ್ಲಿ ಮುಗಿಸಿ ಈಗ ನಿಮ್ಮ ಗ್ರಾಮಕ್ಕೆ ಬಂದಿದ್ದೀನಿ. ಇಲ್ಲಿಂದ ಇನ್ನೂ 2 ಕಡೆ ಕರ್ಕೊಂಡು ಹೋಗ್ತಾವ್ರೆ. ಇದಾದಮೇಲೆ ಸಕಲೇಶ್ಪುರಕ್ಕೆ ಹೋಗಬೇಕು. ಸಕಲೇಶ್ಪುರದಲ್ಲಿ ಒಂದು ದೇವಸ್ಥಾನ ಓಪನ್ ಇದೆ. ಇಷ್ಟೆಲ್ಲ ನಾನು ದುಡಿಮೆ ಮಾಡಬೇಕಾದ್ದು ಕಾರಣ ಏನಾದರೂ ಮಾಡಿ ನಿಮ್ಮಗಳ ಒಂದು ಹೃದಯದಲ್ಲಿ ಇಲ್ಲಪ್ಪ ಈ ಬಾರಿ ದೇವೇಗೌಡರು ಕಟ್ಟಿದಂಥ ಪಕ್ಷ ಉಳಿಸಿ ನೋಡೋಣ, ಒಂದು ಜವಾಬ್ದಾರಿ ಕೊಡೋಣ ಅಂತಕ್ಕಂಥದ್ದು ಬರಲಿ ಅಂತಕ್ಕಂಥ ಒಂದು ಭಾವನೆಯಿಂದ ಈ ಶ್ರಮ ಏನಾಗ್ತಾ ಇದ್ದೇನೆ. ನಿಮ್ಮ ಆಶೀರ್ವಾದ, ನಿಮ್ಮ ಆಶೀರ್ವಾದ. ಈಗ ಮಂಜಣ್ಣ ಅವರು ನಮ್ಮ ಜೊತೆಲೇನಿದ್ದಾರೆ, ಭಾಳ ಆತ್ಮೀಯವಾಗಿರ್ತಕ್ಕಂಥವ್ರು. ಮೊನ್ನೆ ಅವ್ರನ್ನ ಕೊನೆ ಹಂತದಲ್ಲಿ ಬಂದಾಗಲೂ ಆಶೀರ್ವಾದ ಮಾಡಿದ್ದೀರಿ, ಮುಂದಕ್ಕೂ ಅದೇ ರೀತಿ ಆಶೀರ್ವಾದ ಮಾಡಿ ಅಂತ ಹೇಳಿ ನಿಮಗೆ ಗೌರವಪೂರ್ವಕ ವಂದನೆ ಸಲ್ಲಿಸಿ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ನಿಮಿಷ. ಕಳೆದ ಬಾರಿ ನಮ್ಮ ಹೊಗೆಸೊಪ್ಪಿನ ರೈತರುಗಳ ಪರಿಸ್ಥಿತಿ
ಸಮಸ್ಯೆ ಒಳಗಾದಾಗ ನಾನೇ ಡೆಲ್ಲಿಗೆ ನಮ್ಮ ಹುಣಸೂರಿನವರು ಮತ್ತು ಪಿರಿಯಾಪಟ್ಟಣದವರು ನಮ್ಮ ಸಾರಾ ಮಹೇಶ್ವರನ ಜೊತೆಯಲ್ಲಿ ಬಂದಿದ್ದರು. ನಾನೇ ಪಿಯೂಷ್ ಗೋಯಲ್ ಅವ್ರ ಹತ್ರ ಕರ್ಕೊಂಡೋಗಿ ಸೆಟ್ರೇಟ್ ಮಾಡಿ ರೇಟನ್ನು ಸರಿಯಾದ ರೀತಿ ಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ಮಾಡಿದ್ದೆ ಹೋದ ವರ್ಷ ಮಾಡಿದ್ದೆ. ಈ ವರ್ಷ ಸ್ವಲ್ಪ ಏನಾಗಿದೆ, ಪಿಯೂಷ್ ಗೋಯಲ್ ಅವರು ವಿದೇಶದ ಜೊತೆ ಒಪ್ಪಂದಗಳು ಮಾಡಲಿಕ್ಕೆ ಭಾಳ ಬ್ಯುಸಿ ಇದ್ದಾರೆ, ಅವರನ್ನು ಮಾತಾಡೋಕ್ಕಾಗಿಲ್ಲ. ಈ ಮುಂದಿನ ವಾರದಲ್ಲಿ ಅವ್ರ ಜೊತೆ ಮಾತನಾಡಿ ಇವತ್ತೇನೋ ಟೊಬ್ಯಾಕೊ ಬೆಲೆ ಕಡಿಮೆ ಆಗಿದೆ, 260-270 ರೂಪಾಯಿಗೋ ಇಳಿಸ್ಬಿಟ್ಟವ್ರೆ. ಅದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಒಂದು 4-5 ದಿವಸ ಒಂದು ವಾರ ಸಮಯ ಕೊಡಿ, ಸರಿಪಡಿಸ್ಕೊಡ್ತೀನಿ. ನನಗೆ ಎಲ್ಲ ವಿಷಯ ಗೊತ್ತಿದೆ. ಇವತ್ತೇನಾದರೂ ತಂಬಾಕು ಬೆಳೆಗಾರರನ್ನು ಉಳಿಸ್ತಕ್ಕಂಥದ್ದು ಕಳೆದ 20-30 ವರ್ಷದಲ್ಲಿ ನೀವು ಲೆಕ್ಕ ಹಾಕಿದ್ರೆ ದೇವೇಗೌಡರು ಒಬ್ಬರೇ ತಂಬಾಕು ಬೆಳೆಗಾರರ ಬಗ್ಗೆ ಧ್ವನಿ ಎತ್ತಿ ತಂಬಾಕು ಬೆಳೆಗಾರರ ಪರವಾಗಿದ್ದಂಥದ್ದು. ಇವತ್ತು ಮೊನ್ನೆ ಜಿ ಎಸ್ ಟಿ ಅದಕ್ಕೆ ಗುಜರಾಲ್ ಬಂದಿದ್ದು ಬೇರೆ. ಈಗಲೂ ನಾವು ಅವ್ರ ನೆರಳಲ್ಲಿ ನಾವೇನು ಹೋಗ್ತಾ ಇದ್ದೀವಿ, ದೇವೇಗೌಡರು ನಮ್ಗೆ ಹಾಕೊಟ್ಟಂಥ ಮಾರ್ಗದಲ್ಲಿ ಮೊನ್ನೆ ಜಿ ಎಸ್ ಟಿದೊಂದು ಪ್ರಾಬ್ಲಮ್ ಆಗಿ ಎಲ್ಲ ಮುಚ್ಚಿದ್ರು ಇದನ್ನೆಲ್ಲ ಕೊಂಡ್ಕೊಳ್ಳೋದನ್ನ. ಮತ್ತು ಅದನ್ನು ಸೆಟ್ರೇಟ್ ಮಾಡಿ ಓಪನ್ ಮಾಡಿಸಿದ ಮೇಲೆ ಈಗ ರೇಟ್ ಕಡಿಮೆ ಮಾಡವ್ರೆ. ಅದನ್ನು ಸರಿಪಡಿಸಿ ಅನ್ನೋದು ಎಲ್ಲರೊಂದು ಬೇಡಿಕೆ ಏನಿದೆ, ಸರಿಪಡಿಸ್ಕೊಡ್ತೀನಿ. ಇನ್ನೊಂದು 4-5 ದಿವಸ ಟೈಮ್ ಕೊಡಿ. ಎಲ್ರಿಗೂ ಒಳ್ಳೆಯದಾಗಲಿ.